ಸೊ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಸೊ ನಾವಿವತ್ತು ತಗೊಂಡ್ಬಂದಿರೋದು ಇಗ್ವಾನಾಸ್. ಇದು ಬಂದು ಕಾಮನ್ ಇಗ್ವಾನಾ ಏನಕ್ಕೆ ಅಂತ ಇದೀನಿ ಅನ್ಬಿಟ್ಟು ಶಾಕ್ ಆಗ್ತಾ ಇದ್ದೀರಾ. ಸೊ ಇದು ಬಂದು ಕಾಮನ್ ಇಗ್ವಾನಾ ಕ್ಯಾಟಗರಿ ಬರೋ ಅಂತ ಇಗ್ವಾನಾ. ಇದರಲ್ಲಿ ಬಹಳ ವೆರೈಟಿ ಇಗ್ವಾನಾಸ್ ಬರುತ್ತೆ. ಬಹಳ ವೆರೈಟಿ ಏನ್ ಇಗ್ವಾನಾಸ್ ಅಂದ್ರೆ ಹೆಸರು ಆರಾಮಾಗಿ ಕೇಳ್ಕೊಳ್ಳಿ. ಏನಕ್ಕಂದ್ರೆ ಬಹಳ ಜನ ಗೊತ್ತಿರಲ್ಲ ಇಗ್ವಾನಾ, ಫಸ್ಟ್ ಆಫ್ ಆಲ್ ಯಾರು ಸಾಕಿರಲ್ಲ ಅಂತವ್ರು ಇದು ವಿಡಿಯೋ ನೋಡ್ತಾ ಇರ್ತೀರಾ. ಸೊ ಇದು ಬಂದು ಕಾಮನ್ ಇಗ್ವಾನಾ ಕ್ಯಾಟಗರಿಯಲ್ಲಿ ಬರೋದು. ನಮ್ ನಾರ್ಮಲ್ ಗ್ರೀನ್ ಇಗ್ವಾನಾ ಬರುತ್ತೆ ಅಲ್ಲ, ಆ ಗ್ರೀನ್ ಇಗ್ವಾನಾ ಕ್ಯಾಟಗರಿಯಲ್ಲೇ ಇದು ಬರೀ ಮ್ಯೂಟೇಷನ್ಸ್. ಸೊ ಇದರಲ್ಲಿ ಬಂದು ರೈನೋ ಇಗ್ವಾನಾ, ಸ್ಪ್ಯಾನಿಟೈಲ್ ಇಗ್ವಾನಾ, ಪಾಂಡಾ ಇಗ್ವಾನಾ, ಮರೈನ್ ಇಗ್ವಾನಾ ಅಂತ ಅದು ಬಹಳ ವೆರೈಟೀಸ್ ಆಫ್ ಇಗ್ವಾನಾ ಬರುತ್ತೆ. ಬ್ಲೂ ಕೇಮನ್ ಇಗ್ವಾನಾ ಆ ತರ ಎಲ್ಲ ಬರ್ತಾ ಇರುತ್ತೆ. ಸೊ ಇದು ಬಂದು ಕಾಮನ್ ಇಗ್ವಾನಾಸ್ ಅಲ್ಲಿ ಮ್ಯೂಟೇಷನ್ ಅನ್ನೋ ವರ್ಡ್ ಬಂದು ತುಂಬಾ ರೇರ್ ಕ್ಯಾಟಗರಿಯಲ್ಲಿ ಬರೋದು ಮ್ಯೂಟೇಷನ್ಸ್ ಅಲ್ಲೇ. ಸೊ ಇದು ಬಂದು ನಮ್ಮ ಹತ್ರ ಇವಾಗ ಸದ್ಯಕ್ಕೆ ನೋಡ್ತಾ ಇರೋದು ಒಂದ್ ಬಂದು ಲುಟಿನೋ ಇಗ್ವಾನಾ, ಇನ್ನೊಂದ್ ಬಂದು ಸ್ನೋ ಹೆಟ್ಟು. ಸೊ ಸ್ನೋ ಹೆಟ್ಟು ಏನಕ್ಕೆ ಕರಿತೀವಿ ಅಂದ್ರೆ ಲುಟಿನೋ ಇಗ್ವಾನಾ ಮತ್ತೆ ಸ್ನೋ ಇಗ್ವಾನಾನ ಅಟ್ಯಾಚ್ ಮಾಡಿದ್ರೆ ಹೆಟ್ ಮರಿಗಳು ಬರೋದು. ಸೊ ಆ ಹೆಟ್ ಮರಿಗಳಲ್ಲಿ ಇನ್ನೊಂದು ಮ್ಯೂಟೇಷನ್ ತೆಗಿಬಹುದು ಅನ್ನೋದು ಅದರಲ್ಲಿ 99% ಚಾನ್ಸಸ್ ಇರುತ್ತೆ. ಸೊ ನೀವು ಇವಾಗ ನೋಡ್ತಾ ಇರೋದು ಸ್ನೋ ಹೆಟ್ ಇಗ್ವಾನಾ. ಸೊ ಇದು ತುಂಬಾ ಕಾಮನ್ ಇಗ್ವಾನಾ ಅನ್ಕೊಂಬೇಡಿ. ಇದು ಆಲ್ಮೋಸ್ಟ್ 5 feet to 6 feet ಅಂತ ಗ್ರೋ ಆಗೋ ಸೈಜು. ಇದು ನೀವು ನೋಡ್ತಾ ಇರೋದು ಎಷ್ಟು ಸೈಜ್ ನೋಡ್ತಾ ಇದ್ದೀರಾ, ಇದ್ರಷ್ಟು 20 ದೊಡ್ಡದಾಗುತ್ತೆ ಸೈಜು. ತುಂಬಾ ಬ್ಯೂಟಿಫುಲ್, ಆಮೇಲೆ ತುಂಬಾ ಕಾಮ್ ಆಗಿರೋ ಪೆಟ್ಟಿದು. ನಾರ್ಮಲ್ ಆಗಿ ನೀವು ಮನೆಯಲ್ಲಿ ಸಾಕಕ್ಕೆ ಹೆಂಗ್ ನಾಯಿ ಬೆಕ್ ಸಾಕ್ತಾ ಇದ್ರಿ ಅದೇ ತರ ಇದನ್ನ ಸಾಕ್ಬೇಕು. ಬಟ್ ಇದ್ರದ್ದು ಮೇಂಟೆನೆನ್ಸ್ ತುಂಬಾ ಲೋ. ಆಸ್ ಅ ಕ್ಯಾಟ್ ಡಾಗ್ ಗಿಂತ ತುಂಬಾ ಲೋ ಮೇಂಟೆನೆನ್ಸ್ ಇದರಲ್ಲಿ. ಇಗ್ವಾನಾ ಇರ್ಲಿ ಮತ್ತೊಂದು ರೆಪ್ಟೈಲ್ ಅಲ್ಲೇ ತುಂಬಾ ಲೋ ಮೇಂಟೆನೆನ್ಸ್. ಸೊ ಇದಕ್ಕೆ ಇವಾಗ ಬಹಳ ಜನ ಅಟ್ರಾಕ್ಟ್ ಆಗ್ತಾವ್ರೆ ಸಾಕಕ್ಕೆ. ಏನಕ್ಕಂದ್ರೆ ಎಲ್ಲಾರ್ಗು ಒಂದು ಪೆಟ್ ಬೇಕಾಗಿರುತ್ತೆ. ಸೊ ಅಂತವ್ರಿಗೆಲ್ಲ ಇದು ತುಂಬಾ ಈಸಿ ಪೆಟ್ಟು ಸಾಕಕ್ಕೆ. ಸೊ ಇದು ಬಂದು ಲುಟಿನೋ ಇಗ್ವಾನಾ. ಸೊ ಲುಟಿನೋ ಇಗ್ವಾನಾಗೂ ಸ್ನೋ ಹೆಟ್ ಇಗ್ವಾನಾಗೂ ನೀವು ನೋಡ್ತಾ ಇರ್ಬೋದು ಕಲರ್ ಡಿಫ್ರೆಂಟ್. ಇದು ಬಂದು ಲೈಟ್ ಡಾರ್ಕ್ ಕಲರ್. ಸೊ ಲೈಟ್ ಡಾರ್ಕ್ ಕಲರ್ ಅಲ್ಲಿ ಫೇಸ್ ನೋಡ್ಕೊಳ್ಳಿ. ಇದು ಫೇಸ್ ಬೇರೆ ಐತೆ, ಇದ್ರದ್ದು ಫೇಸ್ ಬೇರೆ ಐತೆ. ಇದರಲ್ಲಿ ವೈಟ್ ಕಲರ್ ಜಾಸ್ತಿ ಬಂದೈತೆ. ಸೊ ಇದು ಬೇರೆ ಇಗ್ವಾನಾ ಅನ್ಕೊಂಡು ಹೇಳ್ಕೊಳ್ತೀನಿ. ಏನಕ್ಕಂದ್ರೆ ಇದು ಹೈಬ್ರಿಡ್ ಆಗಿರೋದು, ಮ್ಯೂಟೇಷನ್ ಆಗಿರೋದು. ಸೊ ಹೈಬ್ರಿಡ್ ಬೇರೆ, ಮ್ಯೂಟೇಷನ್ ಬೇರೆ. ಹೈಬ್ರಿಡ್ ಅಂದ್ರೆ ಅದನ್ನ ಫ್ಯೂಚರ್ ಅಲ್ಲಿ ಬ್ರೀಡ್ ಆಗೋ ಚಾನ್ಸ್ ಇರಲ್ಲ. ಮ್ಯೂಟೇಷನ್ಸ್ ಅಂದ್ರೆ ಅದು ಇನ್ ಫ್ಯೂಚರ್ ಅಲ್ಲೂ ಬೇರೆ ಮ್ಯೂಟೇಷನ್ ಮರಿಗಳು ಬೇರೆ ಕಲರ್ ಬರ್ಬೋದು ಅನ್ನೋದು ಚಾನ್ಸ್ ಇರುತ್ತೆ. ಸೊ ಆಮೇಲೆ ಇದಕ್ಕೆ ಹೆಂಗ್ ಸಾಕೋದು, ಏನ್ ತಿನ್ಸೋದು ಅನ್ಬಿಟ್ಟು ಹೇಳ್ಬಿಡ್ತೀನಿ, ಆರಾಮಾಗಿ ಕೇಳಿ. ಸೊ ಇದಕ್ಕೆ ಮಿನಿಮಮ್ ಸೈಜ್ ಬಂದು 3 ಅಡಿಯಿಂದ 4 ಅಡಿ ಕೇಜ್ ಬೇಕು ಮಿನಿಮಮ್. ಆಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು 40 ಅಡಿ ಕೇಜ್ ಕೊಟ್ರೇನು ತುಂಬಾ ಒಳ್ಳೇದು. ಏನಕ್ಕಂದ್ರೆ ಬಂಗ್ಲೋ ಕೊಡೋ ತರ ಇದಕ್ಕೆ. ಸೊ ವೆಜಿಟೇಬಲ್ಸ್, ಕಂಪ್ಲೀಟ್ ವೆಜಿಟೇಬಲ್ಸ್ ಈ ಕಡೆ ನೀವು ನೋಡ್ತಾ ಇರ್ಬೋದು. ಡೈಟ್ ಚಾರ್ಟ್ ಇಲ್ಲಿ ಬರ್ತಾ ಇತ್ತೆ ನಿಮ್ಗೆ. ಸೊ ಈ ಡೈಟ್ ಚಾರ್ಟ್, ಈ ಫ್ರೂಟ್ಸ್ ಎಲ್ಲ ನಿಮ್ಗೆ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಕೊಟ್ರೆ ಇದ್ರದ್ದು ಗ್ರೋತ್ ಚೆನ್ನಾಗಿರುತ್ತೆ. ಆಮೇಲೆ ಮಜೂರಿ ಅನ್ನೋದು ತುಂಬಾ 100% ರಿಕ್ವೈರ್ಡ್ ಇರುತ್ತೆ ಇದಕ್ಕೆ. ಏನಕ್ಕಂದ್ರೆ ಮಜೂರಿಯಲ್ಲಿ ಇಂಪೋರ್ಟೆಡ್ ಸೀಡ್ಸ್ ಮತ್ತೆ ಫ್ಲವರ್ಸ್ ಏನೇನೋ ಮಿಕ್ಸ್ ಆಗಿರುತ್ತೆ, ಅದ್ರ ಹಿಂದೆ ನೀವು ಓದ್ಕೊಬಹುದು. ಸೊ ಮಜೂರಿ ವರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಲ್ಲಾ ರೆಪ್ಟೈಲ್ಗೂ ಏನೇನ್ ವೆಜಿಟೇಬಲ್ಸ್ ತಿನ್ನುತ್ತೆ, ಟಾಟೈಸ್ ಇರ್ಲಿ ಇಗ್ವಾನಾ ಇರ್ಲಿ, ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಫುಡ್. ಈ ರೆಪ್ಟೈಲ್ ಬೇಕಾಗಿರುವಂತ ಫುಡ್ ನಮ್ಮ ಹತ್ರ ವರ್ಷ ಪೂರ್ತಿ ಸ್ಟಾಕ್ ಅಲ್ಲೇ ಇರುತ್ತೆ. ಸೊ ನೀವು ನೋಡ್ಬೋದು ನಮ್ಮ ಹತ್ರ ಸ್ಟಾಕ್ 24/7 ಇರುತ್ತೆ. ಆಮೇಲೆ ನೀವು ಎವ್ರಿ ಇಯರ್ 12 months ಅಲ್ಲಿ ಯಾವಾಗ ಬೇಕಂದ್ರೂ ನೀವು ತರಿಸ್ಕೊಬಹುದು. ಸೊ ಲುಟಿನೋ ಇಗ್ವಾನಾ, ಸೊ ನಮ್ಮ ಹತ್ರ ಇದ್ರ ಆದ್ಮೇಲೆ ಕಲರ್ ಏನೇನ್ ಇಗ್ವಾನಾದಲ್ಲಿ ಸಿಗುತ್ತೆ. ಕಾಮನ್ ಗ್ರೀನ್ ಇಗ್ವಾನಾ, ಆಮೇಲೆ ಹೈಪೋ ಗ್ರೀನ್ ಇಗ್ವಾನಾ ಬರುತ್ತೆ, ರೆಡ್ ಇಗ್ವಾನಾ ಬರುತ್ತೆ, ಹೈಪೋ ರೆಡ್ ಇಗ್ವಾನಾ ಬರುತ್ತೆ, ಲೈಟ್ ಬ್ಲೂ ಇಗ್ವಾನಾ, ಡಾರ್ಕ್ ಬ್ಲೂ ಇಗ್ವಾನಾ, ವಾಟರ್ ಬ್ಲೂ ಇಗ್ವಾನಾ ಅಂತಾರೆ, ಅದು ಲುಟಿನೋ ಇಗ್ವಾನಾ, ಹೈಪೋ ಲುಟಿನೋ ಇಗ್ವಾನಾ. ಸೊ ಇದ್ರಲ್ಲೂ ಬಹಳ ಕಲರ್ಗಳು ಬಂದೈತೆ. ಸೊ ಇದೆಲ್ಲ ನಿಮ್ಗೆ ಪ್ರತಿ ವರ್ಷನಲ್ಲಿ 12 ತಿಂಗಳು ನಿಮ್ಗೆ ಸಿಗ್ತಾನೆ ಇರುತ್ತೆ. ಯಾವಾಗ ಬೇಕಂದ್ರೂ ಕೇಳ್ಬೋದು. ಬಟ್ ಒಂದೊಂದ್ ಟೈಮ್ಗೆ ಏನಾಗುತ್ತೆ ಅಂದ್ರೆ ತುಂಬಾ ಡಿಮ್ಯಾಂಡ್ ಆಗೋಗುತ್ತೆ. ಆ ಟೈಮ್ಗೆ ಈ ಟೈಮ್ಗೆ ಇವಾಗ ಇರೋ ಟೈಮ್ಗೆ ವ್ಯತ್ಯಾಸ, ರೇಟ್ ಬೇರೆ ಇರುತ್ತೆ, ಇಲ್ದಿರೋ ಟೈಮ್ಗೆ ರೇಟ್ ಬೇರೆ ಇರುತ್ತೆ. ಸೊ ನಮ್ಮ ಹತ್ರ ಹೆಂಗೆ ಅಂದ್ರೆ ನಾವು ಸ್ವಲ್ಪ ಬ್ರೀಡ್ ಆಗಿರೋದನ್ನ ಸಪರೇಟ್ ಆಗಿ ಇಟ್ಕೊಳ್ತೀವಿ ಫ್ಯೂಚರ್ ಅಲ್ಲಿ ಸೇಲ್ ಮಾಡಕ್ಕೆ ಅನ್ನೋದಕ್ಕೆ. ಬಹಳ ಜನ ದೊಡ್ಡದು ಕೇಳ್ತಾರೆ, ಅವ್ರಿಗೂ ಕೊಡಕ್ಕೆ ದೊಡ್ಡದು ಮಾಡ್ತಾ ಇರ್ತೀವಿ. ಸೊ ಎಲ್ಲಾರ್ಗು ಯಾವ ತರ ಬೇಕು ಅನ್ನೋದು ನಮ್ಮ ಹತ್ರ ಪ್ರತಿಯೊಂದು ಸೈಜು ಸಿಗುತ್ತೆ ನಿಮ್ಗೆ. ಇದರಲ್ಲಿ ಯಾರಾದ್ರಿಗೆ ಬ್ರೀಡಿಂಗ್ ಸೈಜ್ ಬೇಕಂದ್ರೇನು ನಿಮ್ನ ನಾವು ಕೊಡ್ಬೋದು. ಆಮೇಲೆ ಇದಕ್ಕೆ ಹೆಂಗ್ ಬ್ರೀಡ್ ಮಾಡೋದು ಅನ್ನೋದು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನೀವು ಇದೇ ತರ ಅನಿಮಲ್ಸ್, ಯೂನಿಕ್ ಅನಿಮಲ್ಸ್ ನ ನೋಡ್ಬೇಕಾಗಿದ್ರೆ ನಮ್ನ ಫಾಲೋ ಮಾಡಿ ಇಟ್ಕೊಳ್ಳಿ. ಇದೇ ಚಾನಲ್ ಅಲ್ಲಿ ನಿಮ್ಗೆ ರೆಗ್ಯುಲರ್ ಅಪ್ಡೇಟ್ ಸಿಗ್ತಾ ಇರುತ್ತೆ.
ಎಲ್ಲಾ ತರಹದ ಪೆಟ್ ಅನಿಮಲ್ ನೀವು ಇಂಡಿಯಾದಲ್ಲಿ ಲೀಗಲ್ ಆಗಿ ಏನ್ ಸಾಕ್ಬಹುದು ಅನ್ನೋದು ನಮ್ ಚಾನಲ್ ಅಲ್ಲಿ ನಿಮ್ಗೆ ಈ ತರ ವಿಡಿಯೋ ಸಿಗ್ತಾ ಇರುತ್ತೆ. ಇದೇ ತರ ಬ್ಯೂಟಿಫುಲ್ ಪೆಟ್ ನ ನೋಡಕ್ಕೆ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಮ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗೂ ಹೋಗ್ಬಿಟ್ಟು ಫಾಲೋ ಮಾಡಿ ಇಟ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ನಿಮ್ಗೆ ರೆಗ್ಯುಲರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಗೈಸ್.